ಬಂಧುಗಳೇ, ಈಗಾಗಲೇ ದೆಹಲಿಯಲ್ಲಿ ನಡೀತಾ ಇದ್ದಂತ ಸೋನಂ ವಾಂಗ್ಚುಕ್ ಮತ್ತು ಇತರೆ ವಿದ್ಯಾರ್ಥಿ ಯುವ ಸಂಗಾತಿಗಳ ಒಂದು ಉಪವಾಸ ಧರಣಿ ಸತ್ಯಾಗ್ರಹ ಏನಿದೆ, ಅದರ ಮೇಲೆ ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರ ದಾಳಿಯನ್ನು ನಡೆಸಿದೆ. ಸೋನಂ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಎಳ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರನ್ನ ಬಂಧಿಸಿ ಈ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇತರೆ ವಿದ್ಯಾರ್ಥಿ ನಾಯಕರುಗಳನ್ನು ಕೂಡ, ಯುವಜನ ನಾಯಕರುಗಳನ್ನು ಕೂಡ ಬಂಧಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಈ ಪ್ರಯತ್ನ ಏನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ, ಇದು ಬಹಳ ಮುಖ್ಯವಾಗಿ ನೀಟ್ ಪರೀಕ್ಷೆಯ ವಿಚಾರದ ಒಳಗಡೆಯಲ್ಲಿ ದೇಶಾದ್ಯಂತ 2 ಮಿಲಿಯನ್ಗೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಷ್ಟಕ್ಕೆ ಸಿಕ್ಕಿಸಿದಂತ ಮತ್ತು ಅದರ ಪರಿಣಾಮವಾಗಿ ನಂತರದಲ್ಲಿ ನಡೆದಂತ ನೀಟ್ ಪರೀಕ್ಷೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾಶ ಮಾಡಿದಂತ ಈ ಮೋದಿ ಸರ್ಕಾರದ ಶಿಕ್ಷಣ ನೀತಿ ಏನಿದೆ, ನೀಟ್ ಪರೀಕ್ಷೆಯ ವಿಧಾನ ಏನಿದೆ, ಇದು ಬಿಜೆಪಿ ಸರ್ಕಾರ ಶಿಕ್ಷಣವನ್ನ, ಬಹಳ ಮುಖ್ಯವಾಗಿ ವೃತ್ತಿಪರ ಶಿಕ್ಷಣವನ್ನ ಖಾಸಗೀಕರಿಸತಕ್ಕಂತ ಮತ್ತು ವಾಣಿಜ್ಯೀಕರಣ ಮಾಡತಕ್ಕಂತ ಹುನ್ನಾರದ ಭಾಗ ಆಗಿದೆ. ದೇಶಾದ್ಯಂತ ಇವತ್ತು ಖಾಸಗಿ ಕೋಚಿಂಗ್ ಸೆಂಟರ್ಗಳ ಹೆಸರುಗಳಲ್ಲಿ, ಟ್ಯೂಷನ್ಗಳ ಹೆಸರುಗಳಲ್ಲಿ ದೊಡ್ಡ ದಂಧೆ ಮತ್ತು ಜಾಲವನ್ನ ಇವತ್ತು ಬಿಜೆಪಿ ಮತ್ತು ಅದರ ಮಿತ್ರ ಸಂಘಟನೆಗಳು ನಡೆಸ್ತಾ ಇದ್ದಾವೆ. ಅವುಗಳಿಗೆ ಪೂರಕವಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾಶ ಮಾಡುವಂತ ಕೆಲಸವನ್ನ ಮೋದಿ ಸರ್ಕಾರ, ಅದರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ದೇಶಾದ್ಯಂತ ಹೋರಾಟಗಳು ನಡೀತಾ ಇದ್ದಾವೆ. ಅದರ ಭಾಗವಾಗಿ ದೆಹಲಿಯಲ್ಲಿ ನಡೀತಾ ಇದ್ದಂತ ಧರಣಿ ಸತ್ಯಾಗ್ರಹ ಅನ್ನೋದನ್ನು ಗಮನಿಸಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳಿ ಇಡೀ ದೇಶದ ವಿದ್ಯಾರ್ಥಿ ಯುವಜನ ಸಮೂಹ ಒತ್ತಾಯ ಮಾಡ್ತಾ ಇದ್ರೆ, ಅದಕ್ಕೆ ಸಣ್ಣ ಕಿವಿಯನ್ನೂ ಕೊಡದೇನೆ ಇವತ್ತು ಮೋದಿ ಸರ್ಕಾರ ಧರಣಿ ಮಾಡ್ತಾ ಇದ್ದಂತವರನ್ನ ಬಂಧಿಸುವಂತದ್ದು ಮತ್ತು ಹೋರಾಟವನ್ನ